ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜಮುಖಿಯಾಗಿ ಈ ಒಂದು ಕಾರ್ಯಕ್ರಮವಾಗಿ ತನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಪುರಸಭೆಯ ಮುಖ್ಯಾಧಿಕಾರಿಯಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎಲ್ಲ ಬಂಧುಗಳಿಗೆ ಅಂದ್ರು. ಅದಕ್ಕೆ ನಮ್ಮ ಶಾಸಕರು ಸಂಸದರದ ಡೇಟು ಯಾವತ್ತು ಬೇಕೋ ಅವ್ರನ್ನ ಕೇಳಿಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು. ನಮ್ಮ ಸ್ವಾಮೀಜಿಗಳು ಬಂದಿದ್ರು, ಒಂದು ಮಾತು ಹೇಳಿದ್ರು, ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿರಬೇಕು, ನಮ್ಮ ಜನಾಂಗದ ಮಲ್ಲೇಶು ಅಧಿಕಾರದಲ್ಲಿರಬೇಕು ಅಂದಿದ್ರು. ಅವತ್ತು ಸ್ವಲ್ಪ ಬೇಸರ ಆಯ್ತೇನೋ ನಿಮಗೆ? ಅಲ್ಲ, ತಮಾಷೆಗೆ ಹೇಳ್ತಾ ಇದ್ದೀನಿ. ದೇವರ ವಿಧಿ ಹಂಗಿರುತ್ತೆ. ಪಕ್ಕದಲ್ಲಿ ನಿಮಗೂ ಅಧಿಕಾರ ಇದೆ, ನಮಗೂ ಅಧಿಕಾರ ಇದೆ. ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ. ಅದಕ್ಕೆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು. ನಾನು ಸಂಸದರಾಗಿ ಸುಮಾರು ಒಂದು ವಾರ ಆದಮೇಲೆ ಬೂದಿಕೋಟೆಗೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ. ಅವಾಗ ಶಾಸಕರು ಇದ್ರು. ಅವತ್ತು ಹೇಳಿದೆ, ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರನ. ಅದು ಅವತ್ತು ಅವರು ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವಾಗ ಮಾಡ್ಕೊ ಬರ್ತಾ ಇದ್ದಾರೆ. ಸುಮಾರು 7 ತಿಂಗಳಿಂದ ಯಾವುದಾದ್ರೂ ಕೆಲಸ ಬೇಕು ಅಂದರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಯಾರೋ ತೊಪ್ಪನಲ್ಲಿ ಒಂದು ರೋಡ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಹಿಂಗೆ ಇವತ್ತು ಸಿಗ್ತಾರೆ ಶಾಸಕರು, ಅವ್ರ ಜೊತೆಗೆ ಹೇಳ್ತೀನಿ. ತಮಿಳ್ನಾಡು ಬಾರ್ಡರ್ವರೆಗೂ ಸ್ವಲ್ಪ ರೋಡ್ ಹದಗೆಟ್ಟಿದೆ, ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಶಾಸಕರಿಗೆ ಹೇಳ್ತೀನಪ್ಪ, ಮಾಡಿಕೊಡ್ತಾರೆ, ಅದು ಗ್ಯಾರಂಟಿ. ಏಕೆ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವ್ರು ಒಬ್ಬರಂದ್ರೆ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಇರಬೇಕು, ನಾವು ಇರಬೇಕು, ಸಾರ್ವಜನಿಕರು ಇರಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಇನ್ನೊಂದು ಏನಂದರೆ, ನಮ್ಮ ಜನಾಂಗದ್ದು ನಾವು ಏನಂದರೆ ಅಲಮಾರಿ ಜನಾಂಗ. ಅಂದರೆ ಕಲ್ಲು ಮತ್ತು ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾ ಇದ್ವಿ. ಅದು ಸುಮಾರು ಒಂದು 10-15 ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿ ನಮ್ಮ ಮನೆಗಳಿಲ್ಲ, ಮತ್ತು ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ. ಊಹಾಪೋಗಳು ಬರುತ್ತೆ, ಅವ್ರು ಓಟ್ ಹಾಕ್ತರು, ಇವ್ರು ಓಟ್ ಹಾಕ್ತರು ಅಂದರೆ. ಆದರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀವು ಶಾಸಕರು, ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು. ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಜನಾಂಗದ್ದು ಸ್ವಲ್ಪ ನೀವು ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇನ್ನು ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಅದೇ ಇಂಥ ವಿಚಾರಗಳು ಬರುತ್ತೆ. ಅದಕ್ಕೆ ಏನೋ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಸಹಕಾರ, ಇಲ್ಲಿರೋ ಗೌರ್ಮೆಂಟ್ ಅಫಿಷಿಯಲ್ಸು. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರು ಅಧಿಕಾರದಲ್ಲಿದ್ದಾರೆ, ಇವರು ಅಧಿಕಾರದಲ್ಲಿದ್ದಾರೆ ಅಂತ ಬರುತ್ತೆ. ಆದರೆ ಅದೆಲ್ಲ ಏನು ಒಂದು ಪಕ್ಕದಲ್ಲಿಟ್ಟು ಒಂದು ಅಧಿಕಾರ ಏನು ಇರುತ್ತೆ ಅದು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಅದಕ್ಕೆ ದಯವಿಟ್ಟು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಕೆಲಸ ಮಾಡಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಒಳ್ಳೆ ಕ್ಷೇತ್ರ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಆ MP ಏನೋ ಮಾತಾಡ್ದ ಅಂತೇಳಿ
ಅಲ್ಲಿ ಕಾಲದ ಚಪ್ಪಲಿ ತಗೊಂಡು ಜನ ಜ್ಞಾಪಕ ಇದೆ ನಿಮಗೆ? ಹೌದಾ ಇಲ್ಲ? ಯೋಚನೆ ಮಾಡಿ, ಅವರಲ್ಲಿ ಇವರಲ್ಲಿ ಗೌರವ ಕೊಟ್ಟು ತಗೋಬೇಕ್ರಿ. ಗೌರವ ಕೊಟ್ಟು ತಗೋಬೇಕು. ಇದೇ ವೇದಿಕೆಯಲ್ಲಿ MTB ನಾಗರಾಜು, ಮನುರತ್ನಂ ನಾಯ್ಡು, MP ಅವ್ರ ಹೆಸರು ಅಂದಿನ MP ಇದ್ದಾಗ ಆ MP ಏನೋ ಒಂದು ಭಾಷೆ ಮಾತಾಡ್ದ ಅಂತೇಳಿ ಇದ್ದವರೆಲ್ಲ ಕೂಡ ಕೈಯಲ್ಲಿ ಚಪ್ಪಲಿ ತಗೊಂಡು ಹಾಕಿದ್ರು. ಹೌದಾ? ಆದ್ರೆ ಇವತ್ತು ನೀವೆಲ್ಲ ಕೂಡ ಶಾಂತಚಿತ್ತರಾಗಿ ಮಲ್ಲೇಶ್ ಬಾಬು ಅವರನ್ನ ನೋಡ್ತಾ ಇದ್ದೀವಿ. ಇಷ್ಟೇನೇ ಡಿಫರೆನ್ಸ್. ನಿಜ, ಮಲ್ಲೇಶ್ ಬಾಬು ಸಂಸದರು. ಹಿಂದೆ ನಾವೆಲ್ಲ ಕೂಡ ವೆಂಕಟೇಶ್ ಅವರನ್ನ, GY ಕೃಷ್ಣನ್ ಅವರನ್ನ, KH ಮುನಿಯಪ್ಪ ಅವರನ್ನ ಸರಿಸುಮಾರು 40 ವರ್ಷಗಳ ಕಾಲ ಎಂಪಿಡನ್ನ ನೋಡಿದ್ದೀವಿ. ಆ ಸಂದರ್ಭಗಳಲ್ಲಿ KH ಮುನಿಯಪ್ಪ ಆಗಲಿ, GY ಕೃಷ್ಣನ್ ಆಗಲಿ, ವೆಂಕಟೇಶ್ ಆಗಲಿ, ಯಾವತ್ತೂ ಕೂಡ ಅವರು ಅವರ ಸ್ಥಾನವನ್ನು ಬಿಟ್ಟು ಕೆಳಗೆ ಇಳಿತಾ ಇರಲಿಲ್ಲ. ಒಬ್ಬ ಸಂಸದರಾಗಿ ಅವ್ರ ಜವಾಬ್ದಾರಿ ಏನು, ಆ ಜವಾಬ್ದಾರಿಯನ್ನ ಸಮಗ್ರವಾಗಿ ಸಮಚಿತ್ತವಾಗಿ ನಿರ್ವಹಿಸ್ತಾ ಇದ್ರು. ಅವರ ಸಾಲಿಗೆ ಇವತ್ತು ಮಲ್ಲೇಶ್ ಬಾಬು ಅವರು ಸೇರ್ತಾರೆ. ನಾವು ಅಂದ್ಕೋಬಹುದು ಮಲ್ಲೇಶ್ ಬಾಬು ಏನಕ್ಕೂ ಬರ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ. ಸರಿ, ಮಲ್ಲೇಶ್ ಬಾಬು ಡೈಲಿ ಬಂದು ಏನು ಮಾಡ್ಬೇಕು? ನಿಮಗೆ ಏನು ಮಾಡ್ಬೇಕು? ಡೈಲಿ ಬಂದು ಕೆಲಸ ಇದೆಯಾ? ಆದರೆ ಒಬ್ಬ ಸಂಸದರಾಗಿ ಇವತ್ತು ಅವರದೇ ಒಂದು ಸಮ್ಮಿಶ್ರ ಸರ್ಕಾರ ಇದೆ. ಇವತ್ತು ಕೇಂದ್ರದಲ್ಲಿ ಬಹುಶಃ ಕೇಂದ್ರ ಮಂತ್ರಿಗಳು, ಈ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಅವರ ಆಪ್ತಿಯಾಗಿ ಕೂಡ ಅಲ್ಲಿ ಒಡನಾಟಿಗಳಾಗಿದ್ದಾರೆ. ನಾವು ಏನು ಕೇಳಬೇಕು ಅವರನ್ನ? ಒಂದು ರೈಲ್ವೆ ಬ್ರಿಡ್ಜ್ ಮಾಡಿಸ್ಕೊಡಿ. ಒಂದಿವತ್ತೇನು ನಮ್ಮಲ್ಲಿ BM ನಗರವನ್ನ ಭಾರತೀಯ ಜನತಾ ಪಾರ್ಟಿ ಅವರು ಮಾರಿದ್ದಾರೆ, ಅದನ್ನ ಉಳಿಸ್ಕೊಡಿ. ಇವತ್ತು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಕುಮಾರಣ್ಣ ಅವರು. ಅವರಲ್ಲಿ ಮನವಿಯನ್ನು ಮಾಡಿ ಕೋಲಾರ ಜಿಲ್ಲೆಯ ಜೀವನಾಡಿ ಹಿಂದೆ ME ಕೃಷ್ಣಪ್ಪನವರು ಈ BM ಅನ್ನ ಕಟ್ಟಿ ಸಾವಿರಾರು ಮಂದಿಗೆ ಕೆಲಸವನ್ನು ಕೊಟ್ಟರು. ಅಂತ BML ಇವರ ತಂದೆ ಬಹುಶಃ ಮುನಿಸ್ವಾಮಿರವರು ಕೂಡ ಮೈಸೂರು ಲ್ಯಾಂಪ್ ಅನ್ನ ಸ್ಥಾಪನೆ ಮಾಡಿದಾಗ ಮುನಿಸ್ವಾಮಿ ಅವರು MD ಆಗಿತ್ತು. ಬಹುಶಃ ಮೈಸೂರು ಲ್ಯಾಂಪ್ನಲ್ಲಿ ಹೆಚ್ಚಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೆಲಸ ಕೊಡಲಿಕ್ಕೆ ಸಹಾಯ ಮಾಡಿದವರು, ಅದರೊಟ್ಟಿಗೆ ಈ ಭಾಗ ಜನರಿಗೆ ಉತ್ತಮ ಸೇವೆಯನ್ನು ಕೊಟ್ಟಂತವರು ಮುನಿಸ್ವಾಮಿ ಅವರು. ಆ ನಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನೇ ಉಳಿಸಬೇಕು ಅಂದ್ರೆ ನಾವು ನಿಮ್ಮನ್ನ ರಸ್ತೆ ರೋಡ್ ಯಾವುದು ಕೇಳೋದಿಲ್ಲ, ಅವೆಲ್ಲ ನಾನು ನೋಡ್ಕೊಳ್ತೀನಿ. ಈ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಯಾರ ರಸ್ತೆ ಬೇಕು, ಕಳೆದ ಸರ್ಕಾರ 5 ವರ್ಷಗಳಲ್ಲಿ ಮನೆ ಕೊಟ್ಟಿರಲಿಲ್ಲ. ಹಿಂದೆ ನಾವೇನು ಸಿದ್ದರಾಮಯ್ಯ ಮನೆ ಕೊಟ್ಟಿದ್ರು ಆ ಮನೆಗಳೆಲ್ಲ ಪೆಂಡಿಂಗ್ ಇತ್ತು. 2 ವರ್ಷದಲ್ಲಿ ಆ ಪೆಂಡಿಂಗ್ ಮನೆಗಳ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಿಂದ ಹೊಸ ಮನೆಗಳನ್ನ ಒಂದು ಪಂಚಾಯಿತಿಗೆ 200 ಮನೆ ಕೊಡ್ತೇವೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಲಿಮಿಟ್ ಮನೆಗಳನ್ನು ಕೊಟ್ಟಿದ್ವಿ. ಮುಂದೆ ಕೂಡ ಪರಿಶಿಷ್ಟ ಜಾತಿ ಪಂಗಡ ಅಂದ್ರೆ ನೋ ಸಬ್ ಕ್ಯಾಸ್ಟ್, ಎಲ್ಲರೂ ಕೂಡ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಇವತ್ತೇ ನೀವು ತೊಪ್ಪನಹಳ್ಳಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೇನೆ, ಮಲ್ಲೇಶ್ ಬಾಬು ಗಮನಕ್ಕೆ ತರ್ತೇನೆ. ತೊಪ್ಪನಹಳ್ಳಿಯಿಂದ ಅಲ್ಲಿ ಬಂಗಾರದ ಹೋಗ್ತಕ್ಕಂಥ ರಸ್ತೆ ಅದು. ಈಗಾಗಲೇ ಆ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 50 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡ್ತೇನೆ. ಆ ಸಭೆಗೆ ತಮ್ಮನ್ನು ಕೂಡ ಆಹ್ವಾನಿಸ್ತೇನೆ. ತಾವು ಬನ್ನಿ, ನಾವು ನೀವು ಸೇರಿ ಆ ಶಂಕುಸ್ಥಾಪನೆಯನ್ನು ಮಾಡೋಣ. ಇವತ್ತು ಇಷ್ಟೇ.
ಚುನಾವಣೆ ಆಗುವವರೆಗೂ ಮಾತ್ರ ಪಕ್ಷ. ಇವತ್ತು ಹಿಂದೆ ನಿಮ್ಮ ಪಕ್ಷದ ನಿಮ್ಮ ಜಾತಿಗಾರರು ದೂರ ಇದ್ರು, ಇವತ್ತೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ನಾನು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇತಿಹಾಸದಲ್ಲಿ ಬಂಗಾರಪುರ ಸಭೆಯಲ್ಲಿ ಸುಮಾರು ಬೋವಿ ಜನದ 40 ಜನರಿಗೆ ಇವತ್ತು ಉದ್ಯೋಗವನ್ನು ಖಾಯ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಜಾತಿ ಇದೆಯಾ? ನೋ. ಎಸ್ ಎನ್ ನಾರಾಯಣಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರಕಾರ್ಮಿಕರ ಮಗನಲ್ಲಿ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೇನೆ ಪುರಸಭೆಗೆ. ಇದು ನಮ್ಮ ಇರ್ತಕ್ಕಂಥ. ಅದಕ್ಕೆ ನಾವೆಲ್ಲ ಕೂಡ ಒಂದು ಸೀಮಿತ ಅಲ್ಲ. ಒಬ್ಬ ರಾಜಕಾರಣಿ ಆದರೆ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಕೂಡ. ನಮ್ಮ ವೈಮನಸ್ಯಗಳನ್ನ ಚುನಾವಣೆಗೆ ಅಷ್ಟಕ್ಕೆ ನಿಲ್ಲಿಸಬೇಕು. ಇನ್ನು ಒಂದು ಮುಂದುವರೆದು ನಮ್ಮ ತಾಯಿ ಜನರಾದಾಗ ನಾರಾಯಣ ಸ್ವಾಮಿಯವರು ಬಂದು ಸಾಂತ್ವನ ಹೇಳಿದ್ರು. ಅವತ್ತೇ ಶಬ್ದ ಮಾಡದೆ ನನ್ನ ಜೀವನ ಇರೋ ತನಕ ನಾರಾಯಣ ಸ್ವಾಮಿ ಜೊತೆ ನಾನು ಮಾತಾಡೋದಿಲ್ಲ ಅಂತ. ಎಸ್ ಎನ್ ನಾರಾಯಣ ಸ್ವಾಮಿ ಮಾತಾಡಿದ್ರೆ ಅದು ಕೊನೆ ತೆಗೆ ಉಳಿಸ್ಕೊಳ್ತಾನೆ. ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯ ಕಷ್ಟ ಕಾಲದಲ್ಲಿ ಸಾಂತ್ವನ ಹೇಳಿದ್ರೆ ಅವರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಬಂಧುಗಳೇ, ಇನ್ನು ಪ್ರಸ್ತುತ ಭಾಷಣ ಮಾಡೋದು ಬೇಡ. ಇವತ್ತು ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ. ಆ ಇಂಡಸ್ಟ್ರಿಯಲ್ಲಿ ಕುಮಾರಣ್ಣ ಏನು ಮಾಡ್ಬೋದು, ಇಂಡಸ್ಟ್ರೀಸ್ಗಳನ್ನ ಶಿಫ್ಟ್ ಮಾಡ್ಬೋದು ಅಷ್ಟೇ. ಸಾಮಾನ್ಯವಾಗಿ ಯಾರೋ ಇಂಡಸ್ಟ್ರಿ ಕೇಳಿದ್ರೆ KGF ನಿಧಿಯ ಪಾಲು ಮಾಡಿ ಅಂತ ಹೇಳ್ಬೋದು. ಆದರೆ ಇವತ್ತು ನೀವು ಕುಮಾರಣ್ಣಗೆ ಆತ್ಮೀಯರಾಗಿದ್ದೀರಿ. 2 ಕೆಲಸಗಳನ್ನು ಮಾಡಿಕೊಟ್ರೆ ನಿಮ್ಮ ತಂದೆಯನ್ನು ಸ್ಮರಿಸುವ ರೀತಿಯಲ್ಲಿ ಜನ ನಿಮ್ಮನ್ನು ಸ್ಮರಿಸ್ತಾರೆ. ಯಾವುದು ಒಂದು BML ಅನ್ನ ಹಾಗೆ ಉಳಿಸಬೇಕು. ಏನ್ ಮಾಡ್ತಿರೋ, ದಂಡೆ ಮಾಡ್ತಿರೋ, ಜಗಳ ಮಾಡ್ತಿರೋ, ಗಲಾಟೆ ಮಾಡ್ತಿರೋ, BML ಅನ್ನ ಉಳಿಸ್ಕೊಟ್ರೆ ಅನೇಕ ಬರ್ತಕ್ಕಂಥ ಯುವ ಪೀಳಿಗೆಗೆ ಕೆಲಸ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಇನ್ನು ಕೆಲವು ರೈಲ್ವೆ ಕ್ರಾಸಿಂಗ್ಗಳು, ಒಂದು ಕಾಮಸಮುದ್ರ ಕೆಳಗಡೆ ಹಿಂದೆ ಒಂದ್ಸರಿ ಖರ್ಗೆ ಸಾಹೇಬರು ಇನ್ಸ್ಪೆಕ್ಷನ್ ಮಾಡಿದ್ರು. ಅದ್ರ ಬಗ್ಗೆ ಕಾಮಸಮುದ್ರ ಒಂದು ರೈಲ್ವೆ ಕ್ರಾಸಿಂಗ್, ಬಂಗಾರಪೇಟೆಯಲ್ಲಿ ಏತಿಕ ರೈಲ್ವೆ ಕ್ರಾಸಿಂಗ್, ಈ ಒಂದೆರಡು ಕೆಲಸಗಳನ್ನು ತಾವು ಮಾಡಿಕೊಟ್ರೆ ನಮ್ಮ ಜನ ತಮ್ಮನ್ನು ಸ್ಮರಣೆ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡಿ. ಜನ ಬರ್ತಾರೆ, ರೋಡ್ ಹಾಕಿ ಕೇಳ್ತಾರೆ, ಅವ್ರು ಕೇಳ್ತಾರೆ, ಅವ್ರು ಗೊತ್ತಾಗಲ್ಲ ಯಾರು ಲಿಮಿಟ್ಸ್ ಏನು ಅಂತ. ತಮ್ಮಂದಿಗೂ ಸರಿಯಾಗಿದೆ. ಅವೆಲ್ಲ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಚಲನೆ ಮಾಡೋದಕ್ಕೆ ಮೆಂಬರ್ಸ್ ಇರ್ತಾರೆ.